ಐಡಿಗಳು ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದ? ಬರೀ ಕೂತ್ಕೋ, ಬರ್ಕೊಡು, ಬರ್ಕೊಡು. ಇದೇ ಸರ್ಕಾರ ಏನಾರ ನಿಮ್ಮ ಹೆಸರುಗಳೆಲ್ಲ ಒಂದು ಮಾತು ಹೇಳ್ತಾರೆ, ಸತ್ಯ ಗರ್ಭದ ಒಳಗಡೆ ಇರುವಂಥ ಮಗು ಅಂತೆ. ಒಂದಲ್ಲ ಒಂದು ದಿನ ಅದು ಹೊರಗೆ ಬರಲೇಬೇಕು. ಅದೇನೇ ಮಾತೃದೇವೋ ಅಂತ ಹೇಳ್ಬಿಟ್ಟು ನಟನೆ ಮಾಡಿದ್ರು ಕೂಡ ಸಮಯ ಸಂದರ್ಭದಲ್ಲಿ ಅವರ ಆಂತರ್ಯದಲ್ಲಿ ಏನಿದೆ, ಅವ್ರ ಹೃದಯದಲ್ಲಿ ಏನಿದೆ ಅನ್ನೋದು ಹೊರಗೆ ಬರಲೇಬೇಕಲ್ಲ. ಪ್ರಾಸ್ಟಿಟ್ಯೂಟ್ನೇ ಫ್ರಸ್ಟ್ರೇಟ್ ಅಂತ ತಿರ್ಸೋರಿಗೆ ಅಮ್ಮನ್ನ ಅಣ್ಣನ್ ಅಂತ ಹೇಳೋದು ಕಷ್ಟನಾ? ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂತ ಒಂದು ಕೊಟ್ಬಿಟ್ಟು ಬಸ್ ದರ, ಹಾಲಿನ ದರ, ಹೀಗೆ ಎಲ್ಲ ಪ್ರಾಡಕ್ಟ್ಗಳ ಮೇಲೆ, ಎಲ್ಲ ವಿಚಾರಗಳ ಮೇಲೆ ಬೆಲೆ ಏರಿಕೆಯ ಭಾರವನ್ನು ಹೇರ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡಲೇಬೇಕು, ಪ್ರತಿಭಟಿಸಲೇಬೇಕು. ಅದವರ ಕರ್ತವ್ಯ ಮತ್ತು ಅವ್ರ ಕೆಲಸನೇ ಅದು. ಅದನ್ನು ಮಾಡಲೇಬೇಕಾಗ್ತದೆ. ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಸುಮಾರು 11:30 ಹೊತ್ತಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, MLC ರವಿಕುಮಾರ್ ಆದಿಯಾಗಿ ಒಂದಿಷ್ಟು ಜನ ಕಾಂಗ್ರೆಸ್ ಸರ್ಕಾರದ ಬಸ್ ದರ ಏರಿಕೆಯನ್ನು ಖಂಡಿಸಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಇಳಿತಾರೆ. ಸಹಜವಾಗಿ ಪರ್ಮಿಷನ್ ಇಲ್ಲದ ಪ್ರತಿಭಟನೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತೆ ಅಂತ ಪೊಲೀಸರು ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ವೆರಿ ವೆರಿ ಕಾಮನ್ ಇದು ಪ್ರೊಸೀಜರ್. ಪೊಲೀಸರು ಏನೂ ಮಾಡೋಕ್ಕಾಗಲ್ಲ. ವಿಚಾರ ಗಂಭೀರವಾಗಿರಲಿ, ಗಂಭೀರ ಅಲ್ಲದೇ ಇರಲಿ, ಸಾರ್ವಜನಿಕ ಜಾಗದಲ್ಲಿ ಏನೇ ಪ್ರತಿಭಟನೆಗಳಾದರೂ ವಿತೌಟ್ ಪೊಲೀಸ್ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಆ ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶವನ್ನು ನೀಡಲ್ಲ. ಅಲ್ಲಿ BJP ಗೌರ್ಮೆಂಟ್ ಇದ್ದರು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರು, JDS ಗೌರ್ಮೆಂಟ್ ಇದ್ದರು, ಯಾವ ಗೌರ್ಮೆಂಟ್ ಇದ್ದರೂ ಕೂಡ ಈ ಥರದೊಂದು ನೀತಿ ನಿಯಮಗಳಿದ್ದಾವೆ. ಅಲ್ಟಿಮೇಟ್ ಆಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋದೇ ಕಾನ್ಸೆಪ್ಟು ಮತ್ತು ಕಾನೂನು. ಅದರ ಪ್ರಕಾರವಾಗಿ ಇವತ್ತು ಪೊಲೀಸರು ಆರ್ ಅಶೋಕ್ ಅವರನ್ನು ತಡೆಯೋ ಪ್ರಯತ್ನ ಪಡ್ತಾರೆ. ಸಹಜವಾಗಿ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ಬೇಡ ಸರ್, ಹೊಡಿ ಸರ್, ಹೋಗಿ ಸರ್, ಈ ಕಡೆ ಬರಬೇಡಿ ಅಂತ ಹೇಳಿದಾಗ ಆರ್ ಅಶೋಕ್ ಅವರ ಆಕ್ರೋಶಗಳು ನೋಡಬೇಕಿತ್ತು. ಹೇಗಿತ್ತು ಗೊತ್ತಾ? ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದ? ಬರೀ ಕೂತ್ಕೋ, ಬರ್ಕೊಡು, ಬರ್ಕೊಡು. ಇದೇ ಸರ್ಕಾರ ಏನಾರ ನಿಮ್ಮ ಹೆಸರುಗಳೆಲ್ಲ ಏನು ಭಾಳ ಸಿಂಗುಲರ್ ಆಗಿ, ಭಾಳ ಕೆಟ್ಟದಾಗಿ ಎಲ್ಲ ಅವಾಜ್ ಆಗ್ತಿರ್ತಾರೆ. ನಮ್ಮ ಗೌರ್ಮೆಂಟು ಬರುತ್ತೆ, ನಿಮ್ಮನ್ನೆಲ್ಲ ನೋಟ್ ಮಾಡ್ಕೊಳ್ತೀನಿ, ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ, ನಾನು ಹೋಮ್ ಮಿನಿಸ್ಟರ್ ಆದನು, ಹಾಗೆ ಹೀಗೆ. ಏನು ಒಬ್ಬ ವಿರೋಧ ಪಕ್ಷದ ನಾಯಕ ಅಂದರೆ ಶಾಡೋ CM ಅಂತ ಕರೀತಾರೆ. ಶಾಡೋ CM ಅಂದರೆ CMಗಿರುವಷ್ಟೇ ಘನತೆ, ಗೌರವವನ್ನು ಇಟ್ಕೊಳ್ಬೇಕಾದಂತಹ, ಒಂದು ತೂಕಬದ್ಧವಾಗಿ ಮಾತನಾಡಬೇಕಾದಂತಹ, ತೂಕಬದ್ಧವಾಗಿ ಮೌಲ್ಯಯುತವಾಗಿ ಪ್ರತಿಭಟನೆ ನಡೆಸಬೇಕಾದಂತಹ ಒಬ್ಬ ವ್ಯಕ್ತಿ ಇವತ್ತು ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಅಥವಾ ಪೊಲೀಸರ ಮೇಲೆ ಗೂಂಡ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಶುದ್ಧಾತಿ ಶುದ್ಧ ಗೂಂಡನ ವರ್ತನೆ. ಆ ಸಂಘರ್ಷದಲ್ಲಿ ಪೊಲೀಸ್ ಅಧಿಕಾರಿಗೆ ಅಮ್ಮನ್ ಅಂತ ಕರೀತಾರೆ. ಆ ವಿಡಿಯೋವನ್ನು ಕಾಂಗ್ರೆಸ್ ಪಕ್ಷ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದೆ. ಅದು ಎಲ್ಲ ಕಡೆ ಶೇರ್ ಆಗ್ತಿದೆ, ವೈರಲ್ ಆಗ್ತಾಯಿದೆ. ಅಮ್ಮನ್ ವಿಧಾನ ಪರಿಷತ್ನ ಒಳಗಡೆ ಒಬ್ಬ ಹೆಣ್ಣು ಮಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಾಸ್ಟಿಟ್ಯೂಟ್ ಅಂತ CT ರವಿ, ನಾನು ಫ್ರಸ್ಟ್ರೇಟ್ ಅಂತ ಕರೆದಿದ್ದು ಪ್ರಾಸ್ಟಿಟ್ಯೂಟ್ ಅಲ್ಲ, ಅವ್ರಿಗೆ ಹಾಗೆ ಅನ್ನಿಸ್ತೇನೋ ಅಂತ ಉಡಾಫೆಯ ಮಾತನಾಡ್ತಾರೆ. ಬಟ್ ಅದು ಹೇಳಿದ್ದು ನಿಜ ಅಂತೇಳಿ ವಿಡಿಯೋ ರಿಲೀಸ್ ಮಾಡಿ ಸಾಕ್ಷಿ ಸಮೇತ ಆ ವಿಚಾರವಾಗಿ ಹೋರಾಟವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆಸ್ತಿದ್ದಾರೆ.
ಪ್ರಾಸ್ಟಿಟ್ಯೂಟ್ ಹೇಳಿ ನಾನು ಹೇಳಿಲ್ಲ ಅನ್ನೋದು ಒಂದು ಸೈಡ್ ಆದರೆ, ಇನ್ನೊಂದು ಬದಿಯಲ್ಲಿ ಆರ್ ಅಶೋಕ್ ಈಗ ಅಮ್ಮನ್ ಅನ್ನುವಂಥ ಶಬ್ದನ ಬಳಸಿದ್ದಾರೆ. ಈಗ ನಾಳೆ ಅವ್ರು ಹೇಳ್ಬೋದು ನಾನು ಅಮ್ಮನ್ ಅಂದಿದ್ದಲ್ಲ ಅಣ್ಣನ್ ಅಂದಿದ್ದು ಅಂತ. ಪ್ರಾಸ್ಟಿಟ್ಯೂಟ್ನೇ ಫ್ರಸ್ಟ್ರೇಟ್ ಅಂತ ತಿರ್ಸೋರಿಗೆ ಅಮ್ಮನ್ನ ಅಣ್ಣನ್ ಅಂತ ಹೇಳೋದು ಕಷ್ಟನಾ? ಸರಿ, ನೀವು ಅಣ್ಣನ್ ಅಂತ ಯಾಕೆ ಹೇಳಿದೆ, ನಮ್ಮ ಅಣ್ಣಂದೇನು ಅಂತ ಪ್ರಶ್ನೆ ಮಾಡಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲ್ಲ ಅಂತ. ಅಣ್ಣಂದು ಅಪ್ಪಂದೆಲ್ಲ ನಡೀತದೆ ಗಂಡಸು ಲೋಕದಲ್ಲ. ಅಮ್ಮ ಪ್ರಾಸ್ಟಿಟ್ಯೂಟ್ ಈ ವರ್ಡ್ಗಳು ಬಂದಾಗ ಹೆಣ್ಣು ನಿಂದಕರು ಅನ್ನುವಂಥ ಅಪವಾದವನ್ನು ಹೊತ್ಕೋಬೇಕಾಗ್ತದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವ ಘೋಷಣೆಯನ್ನು ಮಾಡುವ BJP ಪಕ್ಷದಲ್ಲಿ ಮಾತೃದೇವೋಭವ ಅಂಥೇಳಿ ತೀರಾ ದನ ಕರುಗಳಲ್ಲೂ ಕೂಡ ಗೋ ಮಾತೆಯನ್ನು ನೋಡುವ, ಹುಡುಕುವ, ಗೋ ಮಾತೆ ನಮ್ಮ ಮಾತೆ ಎನ್ನುವ ಇವರಿಗೆ, ಪ್ರಾಣಿಗಳಲ್ಲಿ ತಾಯಿಯನ್ನು ನೋಡುವ ಇವರು ತೀರಾ ಹೆಣ್ಣು ಮಕ್ಕಳಿಗೆ ಡೈರೆಕ್ಟಾಗಿ ಪ್ರಾಸ್ಟಿಟ್ಯೂಟು ಅಮ್ಮನ್ ಅಂತಾರೆ ಅಂದರೆ ಸ್ವಲ್ಪ ಆಭಾಸಗಳಾಗ್ತದಲ್ಲ. ಅದೇನೇ ಆ್ಯಕ್ಟಿಂಗ್ ಮಾಡಿದ್ರು ಕೂಡ ಸಮಯ ಸಂದರ್ಭದಲ್ಲಿ ಎಲ್ಲದು ಹೊರಗೆ ಬರ್ತದೆ. ಅದೇನೇ ಮಾತೃದೇವ ಅಂತ ಹೇಳ್ಬಿಟ್ಟು ನಟನೆ ಮಾಡಿದ್ರು ಕೂಡ ಸಮಯ ಸಂದರ್ಭದಲ್ಲಿ ಅವರ ಆಂತರ್ಯದಲ್ಲಿ ಏನಿದೆ, ಅವ್ರ ಹೃದಯದಲ್ಲಿ ಏನಿದೆ ಅನ್ನೋದು ಹೊರಗೆ ಬರಲೇಬೇಕಲ್ಲ. ಒಂದು ಮಾತು ಹೇಳ್ತಾರೆ, ಸತ್ಯ ಗರ್ಭದ ಒಳಗಡೆ ಇರುವಂಥ ಮಗು ಅಂತೆ, ಒಂದಲ್ಲ ಒಂದು ದಿನ ಅದು ಹೊರಗೆ ಬರಲೇಬೇಕು. ಇವರ ಆಂತರ್ಯದಲ್ಲಿ ಹೆಣ್ಣಿನ ಬಗ್ಗೆ ಇರುವಂತಹ ಗೌರವ ಏನು ಅನ್ನೋದು ಹೊರಗೆ ಬರ್ತಾ ಇರೋದಷ್ಟೇ. ನಾನವನಲ್ಲ, ನಾನು ಹಾಗೆ ಹೇಳಿಲ್ಲ ಅಂತ ಆಮೇಲೆ ಅವರು ಅದನ್ನು ಸಮರ್ಥನೆ ಮಾಡಿಕೊಳ್ಳುವ, ತಪ್ಪಿಸಿಕೊಳ್ಳುವ ಕೆಲಸವನ್ನು ಮಾಡಬಹುದು. ಆದರೆ ನಿಮಗೆ ಮಾತ್ರ ಬಾಯಿ ನಾಲ್ಗೆ ಕೊಟ್ಟಿರೋದಲ್ಲ, ಜನಸಾಮಾನ್ಯರಿಗೂ ಕಿವಿ ಅಂತ ಒಂದು ಕೊಟ್ಟಿದ್ದಾನೆ. ತನಿಖಾ ಸಂಸ್ಥೆಗಳು ಅದು ಇದು ಆ ಕತೆ ಈ ಕತೆ, ಆ ಇನ್ಫ್ಲುಯೆನ್ಸು ನಿಮ್ಮ ಅಡ್ಜಸ್ಟ್ಮೆಂಟು ಇದೆಲ್ಲವನ್ನ ಬದಿಗಿಟ್ಟು ನಮಗೂ ಕಿವಿ ಇದೆ, ಆ ಕಿವಿಗೆ ಎಲ್ಲವೂ ಕೇಳಿಸುತ್ತೆ ಅಂತ ಒಂದು ಮಾತನ್ನು ಹೇಳಬೇಕಾಗ್ತದೆ. ಏನಾಗಿದೆ ಇವರಿಗೆ ಅಂತ. ಸಿ.ಟಿ. ರವಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರು ಅನ್ನೋ ಪ್ರಕರಣದಲ್ಲಿ ಪೊಲೀಸರನ್ನು ಅರೆಸ್ಟ್ ಮಾಡಿದ್ರೆ ಪೊಲೀಸರನ್ನ ಕೊಲ್ತಾರೆ ಅಂತ. ಮುನರತ್ನಂ ನಾಯ್ಡು ಆ ಕಡೆ ಮೊಟ್ಟೆ ಹೊಡೆಸ್ಕೊಂಡು ನನ್ನನ್ನು ಕೊಲೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಈಗ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ, ಇವರೆಲ್ಲರಿಗಿಂತನೂ ಸ್ವಲ್ಪ ಹಿರಿಯ, ಒಂದು ಪ್ರಮುಖವಾದಂಥ ಸ್ಥಾನಮಾನಗಳಲ್ಲಿ ಇರುವಂಥ ಒಬ್ಬ ಮನುಷ್ಯ. ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಪಡೆಯಿತು. ಅದಾದಮೇಲೆ ಉಪಚುನಾವಣೆಯಲ್ಲಿ ಮತ್ತೆ 3 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಯಾವಾಗ ಕಾಂಗ್ರೆಸ್ ಪಕ್ಷ ಈ ಥರ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೋ, ಮತ್ತೆ ಉಪಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತೋ, ಇವರೆಲ್ಲರೂ ಒಂಥರ ಹುಚ್ಚರ ಥರ ಆಗಿಬಿಟ್ಟಿದ್ದಾರೆ. ಸೀರಿಯಸ್ ಆಗಿ ನೋಡಿ, ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿ. ಒಂದಿಬ್ಬರು ನಮ್ಮನ್ನು ಕೊಲೆ ಮಾಡ್ತಾರೆ ಅಂತ ಓಡಾಡ್ತಾರೆ, ಬ್ಯಾಂಡೇಜ್ ಕಟ್ಕೊತಾರೆ. ಈಗ ಇವರು ಅಮ್ಮನ್ ಅನ್ನೋಂಥ ಶಬ್ದವನ್ನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ತನ್ನ ಅಧಿಕೃತ ವೆಬ್ಸೈಟಲ್ಲಿ, ಅಧಿಕೃತವಾದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದೆ, ಎಲ್ಲರೂ ಶೇರ್ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿ ಒಂದು ವೇಳೆ ವಾಪಸ್ ತಿರುಗಿ ಅಶೋಕ್ ಅವರೇ ಏನೋ ನಿನ್ನ ಅಮ್ಮನ್ ಹೇಳಿದ್ದು ಎಕ್ಸಾಂಪಲ್, ಆ ಥರದ ಶಬ್ದವನ್ನು ಬಳಸಬಾರ್ದು ಯಾರಾದರೂ ಕೂಡ. ನಿಮ್ಮ ಕಿತ್ತಾಟ, ನಿಮ್ಮ ಜಗಳದಲ್ಲಿ ಆ ತಾಯಿನ ಯಾಕೆ ಕೇಳ್ಕೊಂಬರ್ತೀರಾ? ಬರೀ ಹೆಣ್ಣಿನಿಂದನೇ ಅಲ್ಲ, ಬರೀ ಹೆಣ್ಣಿನ ಮೇಲೆ ಶೋಷಣೆ, ಅದೇ ಅದರಲ್ಲಿ ಏನೋ ಭಾಳ ಸಂಭ್ರಮ ನಿಮಗೆಲ್ಲ. 100ಕ್ಕೆ 100 ನಾನು ಹಾಗೆ ಹೇಳಿಲ್ಲ ಅಂತಲೇ ಹೇಳ್ತಾರೋ. ಈಗ ನನಗೆ ಗೊತ್ತಿದೆ, ಹೌದು ನಾನು ಹಾಗೆ ಹೇಳಿದೆ ಅಂತ ಹೇಳೋಕ್ಕಾಗಲ್ಲ, ಮುಗ್ದೇ ಹೋಯ್ತಲ್ಲ ಕತೆ. ಒಂದು ವೇಳೆ ಪೊಲೀಸ್ ಅಧಿಕಾರಿ ವಾಪಸ್ಸು, ಯಾಕಂದರೆ ಈ ಥರದ ಶಬ್ದಗಳು ಪೊಲೀಸರು ಭಾಳ ಚೆನ್ನಾಗಿ ಆಡುತ್ತಾರೆ, ನಿಮಗಿಂತನೂ ಚೆನ್ನಾಗಿ ಅವ್ರಿಗೆ ಈ ಥರದ ಪದಗಳನ್ನು ಆಡಿ ಅಭ್ಯಾಸ ಇದೆ ಅಶೋಕ್ ಅವರೇ. ಜನಸಾಮಾನ್ಯರ ಮೇಲೆ ಪೊಲೀಸ್ ಆದಮೇಲೆ ಒಂದಿಷ್ಟು ಲಾ ಆ್ಯಂಡ್ ಆರ್ಡರ್ ನಿಭಾಯಿಸಬೇಕಾದ್ರೆ ಅದರ ಅಲ್ಲೇ ಜನಸಾಮಾನ್ಯರು ತಪ್ಪಿದೆಯೋ ತಪ್ಪಿಲ್ವೋ ಈ ಥರದ ಪದಗಳನ್ನು ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಏನೋ ನಿನ್ನ ಅಮ್ಮನ್ ಲಾ ಆ್ಯಂಡ್ ಆರ್ಡ್ರನ್ನ ಕಾಪಾಡೋ ಕೆಲಸದಲ್ಲಿ ಇದ್ದೀವಪ್ಪ, ಸರ್ಕಾರ ಆದೇಶ ಕೊಟ್ಟ ಹಾಗೆ ಸರ್ಕಾರದ ನಿರ್ದೇಶನದಂತೆ ನಾವು ಕೆಲಸ ಮಾಡಬೇಕಪ್ಪ. ಪರ್ಮಿಷನ್ ಇಲ್ಲದೆ ಈ ಥರ ಪ್ರತಿಭಟನೆ ಬಂದರೆ ನೀವು ವಿರೋಧ ಪಕ್ಷದ ನಾಯಕ ಆಗಿರೋ, ಯಾವ ತೋಲಪ್ಪ ನಾಯಕ ಬೇಕಾರಾಗಿರೋ, ನೀವು ಯಾವ ಶಾಡೋ CM ಆಗಿರೋ, ಐ ಡೋಂಟ್ ಕೇರ್. ನಾವು ಕಾನೂನನ್ನು ಕಾಪಾಡೋರು, ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ನೀವು ಮಂಗಳ ಗ್ರಹದಿಂದ ಇಳಿದು ಬಂದರೂ ಐ ಡೋಂಟ್ ಕೇರ್. ಅಮ್ಮನ ಅಕ್ಕನಂತ ಹೇಳಬೇಡ, ವಾಪಸ್ ನಾನು ನಿನ್ಗೆ ಅಮ್ಮನ ಅಕ್ಕನಂದ್ರೆ ನಿನ್ನ ಕತೆ ಏನಾಗಬೇಕು ಅಂತ ಹೇಳ್ಬಿಟ್ಟು ಏನಾದರೂ ವಾಪಸ್ ಕೊಟ್ಟಿದ್ರೆ ಮರ್ಯಾದೆ ಏನಾಗಬೇಕಾಗಿತ್ತು, ಏನೊಂದಿಷ್ಟು ಪ್ರತಿಭಟನೆ ಹೋರಾಟಗಳು ಮಾಡ್ತಿದ್ರಿ. ಬಟ್ ಅದು
ಪ್ರಜೆಗಳ ಕೋರ್ಟಿಗೆ ಹೋದಾಗ ಬೇರೆಲ್ಲ ಕಡೆ ನೀವು ಸಕ್ಸಸ್ ಆಗ್ಬೋದೇನೋ. ಆ ಪೊಲೀಸ್ ಅಧಿಕಾರಿನ ಸಸ್ಪೆಂಡು ಮಾಡ್ಬೋದು. ನೀವು ನಾಳೆ ಅಧಿಕಾರಕ್ಕೆ ಬಂದ, ನೀವು ಹೇಳಿದ್ರಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ಆತನನ್ನು ಮುಗಿಸ್ಲೂಬೋದು. ಆದರೆ ಅದನ್ನ ಕೆಲಸ ಕಿತ್ಕೊಂಡ ಏನೋ ಮಾಡಿ ಏನಾದರೂ ಮಾಡ್ಬೋದು. ಆದರೆ ಪ್ರಜಾ ನ್ಯಾಯಾಲಯ ಅಂತ ಒಂದಿದೆಯಲ್ಲ, ಅವ್ರು ಇವನ್ನೆಲ್ಲ ನೋಡ್ತಾ ಇರ್ತಾರಲ್ಲ, ಅವಾಗ ಏನಾಗ್ತದೆ, ರಾಜಕಾರಣಿಗಳು ತೀರಾ ಪುಡಿ ರೌಡಿಗಳ ತರಹ ಆಡಿದ್ರೆ ಈ ರಾಜ್ಯವನ್ನು, ದೇಶವನ್ನು ಕಾಪಾಡೋದಕ್ಕೆ ಸಾಧ್ಯನಾ? ನಿಮ್ಮ ಬಾಸ್ ಒಬ್ಬರು ಅಂಬೇಡ್ಕರ್ನ ನಿಂದನೆ ಮಾಡ್ತಾರೆ. ನೀವುಗಳು ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡುವ ಪೊಲೀಸರನ್ನ ಅಮ್ಮನ್ನು ಅಂತ ಬೈತೀರಾ. ಮಾತೃದೇವೋಭವ ಅಂತ ಸುಮ್ಮನೆ ವೋಟ್ ಬ್ಯಾಂಕಿಗೋಸ್ಕರ ಡೈಲಾಗ್ ಹೊಡಿತೀರಾ. ಅಲ್ಲೆಲ್ಲೋ ಪ್ರಾಸ್ಟಿಟ್ಯೂಟ್ ಅಂತೀರಾ. ಅದು ತನಿಖೆ ನಡೀತಿದೆ, ಆಮೇಲೆ ನೋಡೋಣ. ಸದ್ಯಕ್ಕೆ ಇಷ್ಟೇ ವಿಚಾರ. ಏನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ಮಾತಾಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.